ಸಿಗರೇಟ್ ಸೇದಬಾರ್ದು, ಡ್ರಿಂಕ್ಸ್ ಮಾಡಬಾರ್ದು, ಡ್ರಗ್ಸ್ ಗೆ ಅಡಿಕ್ಟ್ ಆಗಬಾರ್ದು ಅಂತ ದೊಡ್ಡ ದೊಡ್ಡ ಪೋಸ್ಟರ್ಸ್ ಹಾಕಿ ಪ್ರಮೋಟ್ ಮಾಡ್ತಾರೆ. ಗೌರ್ಮೆಂಟ್ ಮನ್ಸ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಬಹುದು. ಬಟ್ ಈ ವಿಷಯ ಯಾವತ್ತೂ ನಡೆಯಲ್ಲ. ಮೇ ಬಿ ಬ್ಯಾನ್ ಮಾಡಿದ್ರೆ ಪ್ರತಿಯೊಬ್ರು ಬುದ್ಧಿವಂತನಾಗಿ ಯೋಚನೆ ಮಾಡ್ತಾರೆ, ಅದು ಗೌರ್ಮೆಂಟ್ ಗೆ ಪ್ರಾಬ್ಲಮ್ ಆಗ್ತದೆ. ಪ್ರತಿಯೊಬ್ರು ಬುದ್ಧಿವಂತನಾಗಿ ಯೋಚನೆ ಮಾಡಿದ್ರೆ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಮಾಡಕ್ಕಾಗಲ್ಲ. ಮೂವೀಸ್ ಯಾರು ನೋಡ್ತಾರೆ, ರೀಲ್ಸ್ ಯಾರು ಸ್ಕ್ರೋಲ್ ಮಾಡ್ತಾರೆ, ಪ್ರತಿಯೊಬ್ರು ಮತ್ತೆ ಮನುಷ್ಯರಾಗ್ತಾರೆ, ಹೈಪರ್ ಫೋಕಸ್ ಹೋಗ್ತಾರೆ, ಎಲ್ಲಾರು ಶ್ರೀಮಂತರಾಗ್ತಾರೆ. ಈ ತರ ನೀನ್ ಟ್ರಾನ್ಸ್ಫಾರ್ಮ್ ಆಗ್ಬೇಕು ಅಂತ ಯಾರು ಅನ್ಕೊಳಲ್ಲ. ಗೌರ್ಮೆಂಟ್ ಏನಕ್ಕೆ ಬ್ಯಾನ್ ಮಾಡಲ್ಲ ಅಂದ್ರೆ ಮೆಜಾರಿಟಿ ಇನ್ಕಮ್ ಅನ್ನೋದು ಇದರಿಂದಾನೇ ಬರ್ತದೆ. ಸೊ ನಿಮ್ ಫ್ಯಾಮಿಲಿನ ನೀವು ಹ್ಯಾಪಿಯಾಗಿ ಇಟ್ಕೊಬೇಕಂದ್ರೆ ಇದರಿಂದ ಆಚೆ ಇರಿ. ನಿಜವಾಗ್ಲೂ ಈ ಸಿಸ್ಟಮ್ ಅರ್ಥ ಆಯ್ತಂದ್ರೆ ಸೇ ನೋ ಟು ಆಲ್ಕೋಹಾಲ್. ನಿಮ್ಮ ಫ್ರೆಂಡ್ಸ್ ಆಲ್ಕೋಹಾಲ್, ಸಿಗರೇಟ್ಗೆ, ಡ್ರಗ್ಸ್ ಅಡಿಕ್ಟ್ ಆಗಿದ್ರೆ ಅವ್ರಿಗೆ ರೀಲ್ ಶೇರ್ ಮಾಡಿ. ಈ ಟ್ರಾಪ್ ಇಂದ ಆಚೆ ಬರಕ್ ಯೂಸ್ಫುಲ್ ಆಗ್ತದೆ. ಈ ತರ ಇನ್ಫಾರ್ಮೇಟಿವ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನೋಡ್ಬೇಕಂದ್ರೆ ನಮ್ಮ ಚಾನಲ್ ನ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ.